ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೆರಿಗೆಯ ನಂತರ ಯಾವ ವಿಧದ ಕ್ರಮಗಳನ್ನು ಅನುಸರಿಸಬೇಕು ಅಂತ ಈ ವಿಡಿಯೋದ ಮುಖಾಂತರ ನಿಮಗೆ ಹೇಳ್ತೇನೆ. ಹೆರಿಗೆ ಆದಮೇಲೆ ಒಬ್ಬ ಮಹಿಳೆ ತಾಯಿ ಆಗ್ತಾಳೆ. ಆದರೆ ಆ ಸಂತೋಷದ ಜೊತೆಗೆ ಅವಳ ದೇಹ ಮತ್ತು ಮನಸ್ಸಿಗೆ ವಿಶೇಷ ಕಾಳಜಿ ಬಹಳ ಅಗತ್ಯ. ಹೆರಿಗೆಯ ನಂತರದ ಮೊದಲ 40 ದಿನಗಳು ತಾಯಿಯ ಜೀವನದಲ್ಲಿ ಅತ್ಯಂತ ಮುಖ್ಯ ಸಮಯ. ಇದರಲ್ಲಿ ಮೊದಲನೇದಾಗಿ ವಿಶ್ರಾಂತಿ. ಹೆರಿಗೆಯ ನಂತರ ದೇಹ ತುಂಬ ದುರ್ಬಲವಾಗಿರುತ್ತೆ. ಹೆಚ್ಚು ಕೆಲಸ, ನಿದ್ರಾ ಕೊರತೆ ಆರೋಗ್ಯ ಹಾನಿ ಮಾಡುತ್ತದೆ. ಆದ್ದರಿಂದ ಸಾಕಷ್ಟು ವಿಶ್ರಾಂತಿ ಮತ್ತು ನಿದ್ರೆ ಅಗತ್ಯ ಇರ್ತದೆ. ಎರಡನೇದಾಗಿ ಆಹಾರ ಜಾಗ್ರತೆ. ಈ ಸಮಯದಲ್ಲಿ ಪೌಷ್ಟಿಕ ಆಹಾರ ಮುಖ್ಯ. ಹಾಲು, ತರಕಾರಿ, ಹಣ್ಣು, ಬೇಳೆ, ಮೊಟ್ಟೆ ಇವು ದೇಹಕ್ಕೆ ಶಕ್ತಿ ನೀಡುತ್ತದೆ. ತುಂಬ ಕರಿದ ಪದಾರ್ಥಗಳು, ಜಂಕ್ ಫುಡ್ ಇದರಿಂದೆಲ್ಲ ದೂರ ಇರಬೇಕು. ಮೂರನೆಯದು ಶುಚಿತ್ವ. ತಾಯಿ ಮತ್ತು ಮಗು ಇಬ್ಬರಿಗೂ ಶುಚಿತ್ವ ಬಹಳ ಮುಖ್ಯ. ಗಾಯದ ಜಾಗ ಶುಚಿಯಾಗಿರಬೇಕು. ಸೋಂಕು ಆಗದಂತೆ ಗಮನ ವಹಿಸಬೇಕು. ನಾಲ್ಕನೆಯದಾಗಿ ಮಾನಸಿಕ ಆರೋಗ್ಯ. ಹೆರಿಗೆಯ ನಂತರ ಕೆಲವರಿಗೆ ದುಃಖ, ಆತಂಕ, ಬೇಸರ ಕಾಣಿಸಬಹುದು. ಇದು ಸಾಮಾನ್ಯ. ಆದರೆ ತುಂಬ ದಿನ ಮುಂದುವರಿದರೆ ಕುಟುಂಬದವರ ಜೊತೆ ಮಾತನಾಡಿ. ಐದನೇದು ಮಗುವಿನ ಕಾಳಜಿ. ಮಗುವಿಗೆ ತಾಯಿಯ ಹಾಲು ಅತ್ಯುತ್ತಮ ಆಹಾರ. ಮಗುವಿನ ನಿದ್ರೆ, ತೂಕ, ಆರೋಗ್ಯ ಇವನ್ನೆಲ್ಲ ಗಮನಿಸ್ತಿರಬೇಕು. ಆರನೇದು ಜಾಸ್ತಿ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಆದರೆ ಇದು ಪೂರ್ಣ ಸತ್ಯ ಅಲ್ಲ. ಹೆರಿಗೆಯ ನಂತರ ನೀರು ಅಗತ್ಯ. ತಾಯಿ ಹಾಲು ಸರಿಯಾಗಿ ಬರಲು, ಮೂತ್ರ ಸಮಸ್ಯೆ ಬಾರದಂತೆ ತಡೆಗಟ್ಟಲು ನಾವು ನೀರು ಕುಡಿತಾ ಇರಬೇಕು. ಆದರೆ ಒಮ್ಮೆಲೆ ನೀರು ಕುಡಿಬಾರ್ದು. ಸ್ವಲ್ಪ ಸ್ವಲ್ಪವಾಗಿ ದಿನವಿಡೀ ಕುಡಿಬೇಕು. ಏಳನೇದು ಹೊಟ್ಟೆಗೆ ಬಟ್ಟೆ ಕಟ್ಟಬೇಕಾ ಬೇಡವಾ ಅಂತ ಕೆಲವರದ್ದು ಇರ್ತದೆ. ಇದರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತೇಳಿ. ಹೊಟ್ಟೆಗೆ ಬಟ್ಟೆ ಕಟ್ಟಬೇಕು. ಇದು ಬಟ್ಟೆ ಕಟ್ಟೋದ್ರಿಂದ ಬೆನ್ನಿಗೆ ನಮ್ಮ ಸಪೋರ್ಟ್ ಸಿಗುತ್ತೆ. ಮಸಲ್ ಮೂಮೆಂಟ್ ಕಂಟ್ರೋಲ್ ಆಗುತ್ತೆ. ಇದರಲ್ಲಿ ನೆನಪಿಡಬೇಕಾದಂಥದ್ದು ಟೈಟಾಗಿ ಕಟ್ಟಬಾರ್ದು. ಒಂದು ಉಸಿರಾಡಲಿಕ್ಕೆ ಕಷ್ಟವಾಗುವಂತೆ. ದಿನದಲ್ಲಿ ಒಂದು 4-6 ಗಂಟೆ ಕಟ್ಟಿದರೆ ಸಾಕು. ಮತ್ತು ಸೆಕ್ಷನ್ ಆದವರು ನೀವು ನಿಮ್ಮ ಡಾಕ್ಟರಿಗೆ ಕನ್ಸಲ್ಟ್ ಮಾಡಿ ಅವರಲ್ಲಿ ಸಜೆಷನ್ ತಕ್ಕೊಂಡು ನಿಮಗೆ ಓಕೆ ಅಂತ ಹೇಳಿದರೆ ಆಮೇಲೆ ನೀವು ಇದನ್ನು ಟ್ರೈ ಮಾಡ್ಬೋದು, ನೋಡ್ಬೋದು, ಕಟ್ಬೋದು. ಮತ್ತು ನಾನು ಈ ಹೇಳಿದ ಎಲ್ಲ ಕ್ರಮಗಳು ನೀವು ಅನುಸರಿಸಿದರೆ ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಈ ಹೆರಿಗೆಯ ನಂತರ ಬರುವಂಥ ಕಾಯಿಲೆಗಳನ್ನು ದೂರ ಇಡ್ಬೋದು. ನಿಮಗೆ ಈ ವಿಚಾರ ಇಷ್ಟ ಆಗಿದೆ ಅಂತಾದರೆ ಇನ್ನೊಂದು ಸಾರಿ ನಾನು ಇದೇ ಥರದ ವಿಡಿಯೋಗಳನ್ನು ತರಬೇಕು ಅಂತಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು.